ಅನಕ್ಷರಸ್ಥರು ವಯಸ್ಸಾದವರು ತಮ್ಮ ಅಕೌಂಟ್ನಲ್ಲಿ ಹಣ ಡ್ರಾ ಮಾಡೋದಕ್ಕೆ ಬ್ಯಾಂಕ್ ಸಿಬ್ಬಂದಿಯನ್ನ ಬಿಟ್ಟು ಬೇರೆಯವರನ್ನ ನಂಬೋದಿಲ್ಲ. ಯಾಕಂದ್ರೆ ಬೇರೆಯವರು ಮೋಸ ಮಾಡಬಹುದು ಅಂತ. ಆದರೆ ಆ ಹಿರಿಯ ಜೀವಗಳಿಗೆ ಬ್ಯಾಂಕ್ ಮ್ಯಾನೇಜರೇ ಮೋಸ ಮಾಡಿದ್ರೆ ಪಾಪ ಆ ವೃದ್ಧರು ಯಾರ ಬಳಿ ಹೆಲ್ಪ್ ಕೇಳಬೇಕು? ಇಲ್ಲೂ ಕೂಡ ಅದೇ ಆಗಿದೆ. ಬ್ಯಾಂಕ್ನಲ್ಲಿ ಉತ್ತಮ ಹುದ್ದೆಯಲ್ಲಿ ಇದ್ದುಕೊಂಡೇ ಆ ಚಾಲಾಕಿ ಮಹಿಳೆ ಬರುವ ಮುಗ್ಧ ಗ್ರಾಹಕರನ್ನೇ ಬಂಡವಾಳ ಮಾಡಿಕೊಂಡು ವೃದ್ಧೆಯನ್ನ ವಂಚಿಸಿ 50 ಲಕ್ಷ ಟೋಪಿ ಹಾಕಿದ್ದಾಳೆ. ಆದರೆ ಅದೇ ಮಾಯಾಂಕನೇ ಸದ್ಯ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಈ ಫೋಟೋದಲ್ಲಿ ಕಾಣ್ತಾ ಇರುವ ಮಹಿಳೆಯ ಹೆಸರು ಮೇಘನಾ. ಗಿರಿನಗರದಲ್ಲಿ ಇರುವ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಳು. ಈತ ಶಿವಪ್ರಸಾದ್, ಮೇಘನಾಳ ಪತಿ. ಇನ್ನು ಇವರು ಅನ್ವರ್ ಘೋಷ್ ಮತ್ತು ವರದರಾಜು ನಾರಾಯಣ ಗಾಂವ್ಕರ್ ಈ ನಾಲ್ವರು ಸೇರಿ 76 ವರ್ಷದ ವೃದ್ಧೆಗೆ ಬಲೆ ಹೆಣೆದು ಬರೋಬ್ಬರಿ 50 ಲಕ್ಷ ಹಣ ದೋಚಿ ಬಿಟ್ಟಿದ್ದಾರೆ. ಗಿರಿನಗರದಲ್ಲಿ ಇರುವ ಇಂಡಸ್ ಇಂಡ್ ಬ್ಯಾಂಕ್ನಲ್ಲಿ ವೃದ್ಧ ದಂಪತಿ ಜಂಟಿ ಖಾತೆ ತೆರೆದಿದ್ರು. ಅಲ್ಲದೆ ಅದೇ ಬ್ರಾಂಚ್ನಲ್ಲಿ FD ಖಾತೆ ಕೂಡ ಹೊಂದಿದ್ರು. ಬ್ಯಾಂಕ್ಗೆ ಬಂದು ಹೋಗ್ತಾ ಇದ್ದ ವೃದ್ಧೆಗೆ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಡೆಪ್ಯೂಟಿ ಮ್ಯಾನೇಜರ್ ಮೇಘನಾ ಪರಿಚಯ ಆಗಿ ಬ್ಯಾಂಕ್ ವ್ಯವಹಾರದಲ್ಲಿ ಸಹಾಯ ಮಾಡ್ತಾ ಇದ್ದಳು. FD ಬಾಂಡ್ ಅವಧಿ ಮುಗಿದಿದೆ ಅಂತ ಕಥೆ ಕಟ್ಟಿಬಿಟ್ಟಿದ್ಲು. ಹೊಸ ಬಾಂಡ್ ಖರೀದಿಗೆ ದಾಖಲಾತಿ ಮತ್ತು ಚೆಕ್ ಅವಶ್ಯಕತೆ ಇದೆ ಅಂತ FD ಬಾಂಡ್ ಬದಲಿಗೆ RTGS ಕಾಗದಕ್ಕೆ ಸಹಿ ಪಡೆದು 50 ಲಕ್ಷ ಹಣ ಸ್ನೇಹಿತನ ಅಕೌಂಟ್ಗೆ ವರ್ಗಾವಣೆ ಮಾಡಿ ಮೋಸ ಮಾಡಿದ್ದಾಳೆ. ಇನ್ನು ವೃದ್ಧ ದಂಪತಿಯ ಮಗ ಮೊಬೈಲ್ ಫೋನ್ ಪರಿಶೀಲನೆ ವೇಳೆ ಕಡಿಮೆ ಹಣ ಇರೋದು ಪತ್ತೆ ಆಗಿದೆ. ಬಳಿಕ ಬ್ಯಾಂಕ್ನಿಂದ ಬಂದ ಮೆಸೇಜ್ಗಳ ಪರಿಶೀಲನೆ ವೇಳೆ ಫೆಬ್ರವರಿ 13ರಂದು ಬೇರೆ ಖಾತೆಗೆ ಹಣ ವರ್ಗಾವಣೆ ಆಗಿರೋದು ಗೊತ್ತಾಗಿದೆ. ಬ್ಯಾಂಕ್ಗೆ ಹೋಗಿ ಮೇಘನಾಳಿಗೆ ಪ್ರಶ್ನೆ ಮಾಡಿದಾಗ ನೀವು ಹೇಳಿದ ಖಾತೆಗೆ RTGS ಮಾಡಲಾಗಿದೆ ಅಂತ ಉಲ್ಟಾ ಹೊಡೆದು ಬಿಟ್ಟಿದ್ದಾರೆ. ಮೋಸ ಹೋದ ವಿಚಾರ ಗೊತ್ತಾಗ್ತಾ ಇದ್ದಂತೆ ವೃದ್ಧೆ ಗಿರಿನಗರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪಿಗಳಾದ ಮೇಘನಾ, ಶಿವಪ್ರಸಾದ್, ಅನ್ವರ್ ಘೋಷ್ ಮತ್ತು ವರದರಾಜ್ ನಾರಾಯಣ ಗಾಂವ್ಕರ್ನನ್ನ ಬಂಧಿಸಿದ ಪೊಲೀಸರು ಅಸಲಿ ವಿಚಾರ ಪತ್ತೆ ಮಾಡಿದ್ದಾರೆ. ಐಷಾರಾಮಿ ಜೀವನದ ಕನಸು ಕಂಡಿದ್ದ ಮೇಘನಾ ಕಾರು ಖರೀದಿಸಿ ವೈಭೋಗದ ಲೈಫ್ ಲೀಡ್ ಮಾಡೋ ಕನಸು ಕಂಡಿದ್ಲು. ಹೀಗಾಗಿ ಇದಕ್ಕೆ ಗಂಡ ಶಿವಪ್ರಸಾದ್ ಜೊತೆ ಸೇರಿ ಪ್ಲಾನ್ ಮಾಡಿದ್ದ ಮೇಘನಾ ಗೆಳೆಯ ವರದರಾಜು ಮತ್ತು ಅನ್ವರ್ ಘೋಷ್ಗೆ ಹೇಳಿ ಹೊಸ ಬ್ಯಾಂಕ್ ಖಾತೆ ಓಪನ್ ಮಾಡಿಸಿದ್ದಾಳೆ. ಆ ಖಾತೆಗೆ RTGS ಮೂಲಕ ವೃದ್ಧೆ ಖಾತೆಯಿಂದ 50 ಲಕ್ಷ ಹಣ ವರ್ಗಾವಣೆ ಮಾಡಿಕೊಂಡಿದ್ದಾಳೆ. ತನಿಖೆ ನಡೆಸಿದ ಪೊಲೀಸರು ಬಂಧಿತ ಆರೋಪಿಗಳಿಂದ ಒಟ್ಟು 50 ಲಕ್ಷ ಹಣ ವಶಕ್ಕೆ ಪಡೆದಿದ್ದಾರೆ. ಇಂಡಸ್ ಇಂಡ್ ಬ್ಯಾಂಕ್ಗೆ ಹೋಗೋದ ನಂತರ ಅಲ್ಲಿ ಒಬ್ಬರು ಡೆಪ್ಟಿ ಮ್ಯಾನೇಜರ್ ಇರ್ತಾರೆ, ಮೇಘನಾ ಅಂತ. ಅವರು ಒಂದು ಆಪರ್ಚುನಿಟಿ ನೋಡಿಬಿಟ್ಟು ಅವ್ರಿಗೆ ಬೇರೆ ಕಡೆ ಸಿಗ್ನೇಚರ್ ತಗೊಂಡು ಚೀಟಿಂಗ್ ಉದ್ದೇಶದಿಂದ ಅವರು ಒಬ್ಬರು ಸ್ನೇಹಿತರ ಜೊತೆ ಸೇರಿಬಿಟ್ಟು ಬೇರೆ ಅಕೌಂಟ್ಗೆ 50 ಲಕ್ಷ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ. ತದನಂತರ ಅವರು ಪ್ಲ್ಯಾನ್ ಅವ್ರ ಜೊತೆ ಯಾವ ರೀತಿ ಡಿವೈಡ್ ಮಾಡಬೇಕು ಆ ಉದ್ದೇಶದಿಂದ ಎಲ್ಲ ಮಾಡಿದ್ದಾರೆ. ನಂತರ ಕೇಸ್ ರಿಜಿಸ್ಟರ್ ಆದ ನಂತರ ಇನ್ವೆಸ್ಟಿಗೇಷನಲ್ಲಿ ಸದ್ಯಕ್ಕೆ ಎಲ್ಲ 4 ಆರೋಪಿಗಳು ಅರೆಸ್ಟ್ ಆಗಿ ಕಂಪ್ಲೀಟ್ 50 ಲಕ್ಷ ರಿಕವರಿ ಕೂಡ ಆಗಿ ಇನ್ನು 4 ಜನ ಈಗ 14ನೇ ತಾರೀಕಿಗೆ ಜುಡಿಷಿಯಲ್ ಕಸ್ಟಡಿಗೆ ಸಿಗಲಾಗಿದೆ. ನೋಡಿ, ಅವ್ರಿಗೆ ಅಮ್ಮವ್ರಿಗೆ ನೋಡಿ ಏನು ಫೀಲಿಂಗ್ ಆಯಿತು, ಇವರಿಗೆ ಆರಾಮಾಗಿ ಮಿಸ್ಗೈಡ್ ಮಾಡಿ ಎಲ್ಲಿ ಬೇಕಾದರೆ ಸಿಗ್ನೇಚರ್ ತಗೊಂಡು ಎಲ್ಲ ಕೃತ್ಯ ಮಾಡಬಹುದು ಅಂತ ಅದಕ್ಕೆ ಮಾಡಿದ್ದಾರೆ. ಸೊ ಆ ಒಂದು ಅಪರ್ಚುನಿಟಿಗೆ ಅವ್ರು ಮಾಡಿದ್ದಾರೆ, ಈಗ ಸಿಕ್ಕಾಕೊಂಡಿದ್ದಾರೆ. ಸೊ ಇದು ಒಂದು ನಮ್ಮ ಯಾರು ಸೀನಿಯರ್ ಸಿಟಿಜನ್ ಬ್ಯಾಂಕ್ಗೆ ಹೋಗ್ತಾರೆ ಅವರು ಕೂಡ ಇಂಥ ವಿಷಯ ಗಮನಕ್ಕೆ ಇಟ್ಕೊಂಡು ಸ್ವಲ್ಪ ಸೇಫ್ ಸೆಕ್ಯೂರ್ ಇರಬೇಕು ಮತ್ತು ಕೇರ್ಫುಲ್ ಆಗಿ ಸ್ವಲ್ಪ ಬ್ಯಾಂಕಲ್ಲಿ ಕೂಡ ಎಲ್ಲ ಟ್ರಾನ್ಸಾಕ್ಷನ್ ಮಾಡಬೇಕು. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಮೇಘನಾ ಲಕ್ಕಿ ಭಾಸ್ಕರ್ ಸಿನಿಮಾ ಕತೆ ಹೇಳಿದ್ದಾಳೆ. ನನಗೆ ವೃದ್ಧೆಗೆ ಮೋಸ ಮಾಡುವ ಉದ್ದೇಶ ಇರಲಿಲ್ಲ, ಬದಲಿಗೆ ನಮಗೆ ಹಣದ ಅವಶ್ಯಕತೆ ಇತ್ತು. ಆ ದುಡ್ಡಲ್ಲಿ ಲಾಭ ಗಳಿಸಿ ಮತ್ತೆ ವೃದ್ಧೆಗೆ ಕೊಡುವ ಪ್ಲಾನ್ ಇತ್ತು ಅಂತ ಹೇಳಿಕೊಂಡಿದ್ದಾಳೆ. ಅದೇನೇ ಹೇಳಿದ್ರು, ವೃದ್ಧೆಯ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡ ಈ ಕ್ರಿಮಿಗಳು ಹಣ ದೋಚಿದ್ದು ನಿಜಕ್ಕೂ ವಿಪರ್ಯಾಸ.